ಎಲ್ಲರಿಗೂ ನಮಸ್ತೆ. ಭಾಷಾಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಟುಡೇಸ್ ಕ್ಲಾಸ್ ವಿಲ್ ಡಿಸ್ಕಸ್ ಅಬೌಟ್ ಮಸಾಲೆ ದೋಸೆ ಗ್ರೇಡ್ 3rd 11th poem, page number 19 I think. Yeah, ಮಸಾಲೆ ದೋಸೆ poem 11th poem, grade 3rd, ಕಲಿ ಕನ್ನಡ ಟೆಕ್ಸ್ಟ್ ಬುಕ್. ಪ್ರೀವಿಯಸ್ ಸೆಷನಲ್ಲಿ ಜಸ್ಟ್ ನಾನು 2 ಪ್ಯಾರಾಗ್ರಾಫ್ಸ್ ಎಕ್ಸ್ಪ್ಲನೇಷನ್ ನಾನು ಅಪ್ಲೋಡ್ ಮಾಡಿದ್ದೇನೆ ವಿತ್ ಮೀನಿಂಗ್ಸ್. ಐ ಆಲ್ರೆಡಿ ಅಪ್ಲೋಡೆಡ್ 2 ಪ್ಯಾರಾಗ್ರಾಫ್ಸ್ ಮೀನಿಂಗ್. ಟುಡೇಸ್ ಸೆಷನ್ ಕ್ವಶನ್ ಆ್ಯಂಡ್ ಆನ್ಸರ್, ಲೈಕ್ ಸಮ್ ಚೇಂಜಸ್, ಒಂದು ಸ್ವಲ್ಪ ಚೇಂಜಸ್ ಮಾಡುವ ಅಂತ ನಾನು ಜಸ್ಟ್ ನೋಟ್ಬುಕ್ಕಲ್ಲಿ ಬರೆದು ನಿಮಗೆ ಅದನ್ನು ಶೇರ್ ಮಾಡ್ತಾ ಇದ್ದೇನೆ. ಹೌ ಟು ರೀಡ್ ದ ಕ್ವಶನ್ ಆ್ಯಂಡ್ ಆನ್ಸರ್. ಓಕೆ, ಎವ್ರಿ ಟೈಮ್ ಬೋರ್ಡ್ ಯೂಸ್ ಮಾಡ್ತಾ ಇದ್ದೆ ನಾನು. ಟುಡೇಸ್ ಸೆಷನಲ್ಲಿ ನಾನು ನೋಟ್ಬುಕ್ಕಲ್ಲಿ ಬರೆದು ನಿಮಗೆ ಶೇರ್ ಮಾಡ್ತಾ ಇದ್ದೇನೆ. ಎಸ್, ಲೆಟ್ಸ್ ಸ್ಟಾರ್ಟ್. ಐ ವಿಲ್ ಗೋಯಿಂಗ್ ಟು ಟೀಚ್ ಗ್ರೇಡ್ 3rd 11th poem ಮಸಾಲೆ ದೋಸೆ. ಕ್ವಶನ್ ಆ್ಯಂಡ್ ಆನ್ಸರ್ ಸೆಷನ್. ಓಕೆ, 1 word ಸೆಂಟೆನ್ಸಲ್ಲಿ ನಾನು ಡಿಸ್ಕಸ್ ಮಾಡುವ. ಫಸ್ಟ್ ಕ್ವಶನ್, ದೋಸೆ ಚುಯ್ ಚುಯ್ ಎಂದು ಯಾವುದರ ಮೇಲೆ ಸದ್ದು ಮಾಡುತ್ತದೆ? ದೋಸೆ ಚುಯ್ ಚುಯ್ ಎಂದುಕೊಂಡು ಯಾವುದರ ಮೇಲೆ ಸದ್ದು ಮಾಡ್ತದೆ? ವಾಟ್ ಮೇಕ್ಸ್ ದ ದೋಸಾ ಕ್ರಂಚಿಂಗ್ ಸೌಂಡ್ ಆರ್ ಚುಯ್ ಚುಯ್ ಸೌಂಡ್? ಯಾವುದರ ಮೇಲೆ? ರಿಮೂವ್ ದ ಯಾವುದರ. ಯಾವುದು ಮೀನ್ಸ್ ವಾಟ್. ಸೊ ಇನ್ ದ ಆನ್ಸರ್ ಯು ಕ್ಯಾನ್ ರಿಮೂವ್ ದಿಸ್ ವರ್ಡ್ ಯಾವುದರ. ಆ್ಯಡ್ ದ ಆನ್ಸರ್ ಕರ್ರನೆ ಹೆಂಚಿನ. ಜಸ್ಟ್ ಕರ್ರನೆ ಹೆಂಚಿನ. ಹೇಗೆ? ದೋಸೆ ಸೇಮ್ ಆ್ಯಸ್ ಇಟ್ ಈಸ್ ಬರಿಬೇಕು. ಚುಯ್ ಚುಯ್ ಎಂದು ಕರ್ರನೆ ಹೆಂಚಿನ. ರಿಮೂವ್ ದ ಯಾವುದರ, ಆ್ಯಡ್ ದ ಆನ್ಸರ್ ಕರ್ರನೆ ಹೆಂಚಿನ ಮೇಲೆ ಇನ್ ದ ಕ್ವಶನ್, ಸದ್ದು ಇನ್ ದ ಕ್ವಶನ್, ಮಾಡುತ್ತದೆ ಇನ್ ದ ಕ್ವಶನ್, ರಿಮೂವ್ ದ ಕ್ವಶನ್ ಮಾರ್ಕ್, ಆ್ಯಡ್ ದ ಫುಲ್ ಸ್ಟಾಪ್. ಓಕೆ, ದ ದೋಸಾ ಮೇಕ್ಸ್ ಎ ಕ್ರಂಚಿಂಗ್ ಸೌಂಡ್ ಆನ್ ದ ಟೈಲ್ ಆರ್ ಗ್ರಿಡಲ್ ಆರ್ ಪಾನ್. ಓಕೆ, ಯಾ, ದೋಸೆ ಚುಯ್ ಚುಯ್ ಎಂದು ಕರ್ರನೆ ಹೆಂಚಿನ ಮೇಲೆ ಸದ್ದು ಮಾಡುತ್ತದೆ. Second one, what kind of dosa does mom make? ಅಮ್ಮ ಯಾವ ದೋಸೆ ಹುಯ್ಯುವಳು? ರಿಮೂವ್ ದ ಯಾವ, ಆ್ಯಡ್ ದ ಆನ್ಸರ್ ಹೂವಿನ. ಅಮ್ಮ ಯಾವ ಥರದ ದೋಸೆ ಮಾಡ್ತಾಳೆ ಅಂತ ಅಂದರೆ ಅಮ್ಮ ಹೂವಿನ ದೋಸೆ ಹುಯ್ಯುವಳು. ಡಸ್ ಮಾಮ್ ಮೇಕ್ ಫ್ಲವರ್ ದೋಸಾ? ಫ್ಲವರ್ ಶೇಪಲ್ಲಿ ಅಮ್ಮ ದೋಸೆ ಮಾಡ್ತಾಳೆ. ವಾಟ್ ಕೈಂಡ್ ಆಫ್ ದೋಸಾ ಡಸ್ ಮಾಮ್ ಮೇಕ್? ಅಮ್ಮ ಯಾವ ದೋಸೆ ಹುಯ್ಯುವಳು? ಅಮ್ಮ ಹೂವಿನ ದೋಸೆ ಹುಯ್ಯುವಳು. ರಿಮೂವ್ ದ ಯಾವ, ಆ್ಯಡ್ ದ ಆನ್ಸರ್ ಹೂವಿನ. ಥರ್ಡ್ ಕ್ವಶನ್ ನೋಡ್ಕೊಳ್ಳಿ. ಕರ್ರನೆ ಹೆಂಚಿನಲ್ಲಿ ಎಂತಹ ದೋಸೆ ಸಿದ್ಧವಾಗುತ್ತದೆ? ವಾಟ್ ಕೈಂಡ್ ಆಫ್ ದೋಸಾ ಈಸ್ ಪ್ರಿಪೇರ್ಡ್ ಇನ್ ಎ ಬ್ಲ್ಯಾಕ್ ಟೈಲ್ ಆರ್ ಗ್ರಿಡಲ್? ಓಕೆ, ಕರ್ರನೆ ಹೆಂಚಿನಲ್ಲಿ ಎಂತಹ, ರಿಮೂವ್ ಇಟ್, ಎಂತಹ, ಯು ಕ್ಯಾನ್ ರಿಮೂವ್ ಇಟ್ ಇನ್ ದ ಆನ್ಸರ್. ಆ್ಯಡ್ ದ ಆನ್ಸರ್ ಬೆಳ್ಳಿಯ. ದೆನ್ ಸೇಮ್, ದೋಸೆ ಸಿದ್ಧವಾಗುತ್ತದೆ. ರಿಮೂವ್ ದ ಕ್ವಶನ್ ಮಾರ್ಕ್, ಆ್ಯಡ್ ದ ಫುಲ್ ಸ್ಟಾಪ್. ಕರ್ರನೆ ಹೆಂಚಿನಲ್ಲಿ ಬೆಳ್ಳಿಯ ದೋಸೆ ಸಿದ್ಧವಾಗುತ್ತದೆ. ಕರ್ರನೆ ಅಂದರೆ ವಾಟ್ ಕೈಂಡ್ ಆಫ್ ದೋಸಾ ಈಸ್ ಪ್ರಿಪೇರ್ಡ್ ಇನ್ ಎ ಬ್ಲ್ಯಾಕ್ ಟೈಲ್ ಆರ್ ಗ್ರಿಡಲ್? ಕರ್ರನೆ ಹೆಂಚಿನಲ್ಲಿ ಬೆಳ್ಳಿಯ ದೋಸೆ ಸಿದ್ಧವಾಗುತ್ತದೆ. ಲೈಕ್ ಸಿಲ್ವರ್ ಕಲರ್ ದೋಸಾ, ಅದಕ್ಕೆ ಬೆಳ್ಳಿ ದೋಸಾ ಅಂತ ಹಾಕಿದ್ದಾರೆ, ಸಿಲ್ವರ್ ದೋಸಾ ಅಂತ. ಸಿಲ್ವರ್ ಕಲರ್ ದೋಸೆ ಪ್ರಿಪೇರ್ ಆಗುವ ಕಾರಣ ಬೆಳ್ಳಿಯ ದೋಸೆ ಅಂತ ಬರೆದಿದ್ದಾರೆ. ಕರ್ರನೆ ಹೆಂಚಿನಲ್ಲಿ ಬೆಳ್ಳಿಯ ದೋಸೆ ಸಿದ್ಧವಾಗುತ್ತದೆ. ಇನ್ ದ ಬ್ಲ್ಯಾಕ್ ಕಲರ್ ತವಾ ಪ್ರಿಪೇರ್ಡ್ ವೈಟ್ ದೋಸಾ ಲೈಕ್ ಸಿಲ್ವರ್ ಕಲರ್. ಯಾ,
In the black pan or tile, silver dosa is prepared. Fourth one, last question. ದೋಸೆ ಕರಗದೆ ಕಾಡುವುದು ಯಾವಾಗ? ವೆನ್ ಡಸ್ ದ ದೋಸಾ ನಾಟ್ ಮೆಲ್ಟ್, ಅಂದರೆ ಡೈಜೆಸ್ಟಿಗೆ ಯಾವಾಗ ಬರುವುದಿಲ್ಲ, ನಾಟ್ ಡೈಜೆಸ್ಟಿಂಗ್. ವೆನ್ ದೋಸೆ ಕರಗದೆ ಕಾಡುವುದು ಯಾವಾಗ? ದೋಸೆ ಹೊಟ್ಟೆ ಮೀರಿ ಬಕ ಬಕ ತಿಂದಾಗ ಕಾಡುವುದು. ಕರಗದೆ ಕಾಡುವುದು ಯಾವಾಗ? ಇಫ್ ಯು ಈಟ್ ದೋಸಾ ಮೋರ್ ದೆನ್ ಸ್ಪೇಸ್ ಆಫ್ ಸ್ಟೋಮಕ್. ಇನ್ ಯುವರ್ ಸ್ಟೋಮಕ್ ದೋಸಾ ವಿಲ್ ನಾಟ್ ಮೆಲ್ಟ್. In your stomach dosa will not melt. It not digesting when you eat more than space of your stomach. ದೋಸೆ ಹೊಟ್ಟೆ ಮೀರಿ ಬಕ ಬಕ ತಿಂದಾಗ ಕರಗದೆ ಕಾಡುತ್ತದೆ or ಕಾಡುವುದು. ವೆನ್ ಡಸ್ ದ ದೋಸಾ ನಾಟ್ ಮೆಲ್ಟ್ or not digesting? ದೋಸೆ ಆನ್ಸರ್, ಮೈನ್ ಆನ್ಸರ್ ಇಸ್ ಹೊಟ್ಟೆ ಮೀರಿ ಬಕ ಬಕ ತಿಂದಾಗ. ಹೊಟ್ಟೆ ಮೀರಿ ಬಕ ಬಕ ತಿಂದಾಗ ಕಾಡುತ್ತದೆ. ಅರಗದೆ ಕರಗದೆ ಕಾಡುವ ದೋಸೆ. ದೋಸೆ ಚುಯ್ ಚುಯ್ ಎಂದು ಯಾವುದರ ಮೇಲೆ ಸದ್ದು ಮಾಡುತ್ತದೆ? ದೋಸೆ ಚುಯ್ ಚುಯ್ ಎಂದು ಕರ್ರನೆ ಹೆಂಚಿನ ಮೇಲೆ ಸದ್ದು ಮಾಡುತ್ತದೆ. ಸೆಕೆಂಡ್ ಒನ್, ಅಮ್ಮ ಯಾವ ದೋಸೆ ಹುಯ್ಯುವಳು? ಅಮ್ಮ ಹೂವಿನ ದೋಸೆ ಹುಯ್ಯುವಳು. ಕರ್ರನೆ ಹೆಂಚಿನಲ್ಲಿ ಎಂತಹ ದೋಸೆ ಸಿದ್ಧವಾಗುತ್ತದೆ? ಕರ್ರನೆ ಹೆಂಚಿನಲ್ಲಿ ಬೆಳ್ಳಿಯ ದೋಸೆ ಸಿದ್ಧವಾಗುತ್ತದೆ. ದೋಸೆ ಕರಗದೆ ಕಾಡುವುದು ಯಾವಾಗ? ದೋಸೆ ಹೊಟ್ಟೆ ಮೀರಿ ಬಕಬಕ ತಿಂದಾಗ ಕರಗದೆ ಕಾಡುತ್ತದೆ. ಕಾಡುವುದು. ಇದು ಕ್ವಶನ್ ಆ್ಯಂಡ್ ಆನ್ಸರ್ ಸೆಷನ್. ಒನ್ ವರ್ಡ್ ಕ್ವಶನ್ ಆ್ಯಂಡ್ ಆನ್ಸರ್ ಸೆಷನಲ್ಲಿ ನಾನು ಮಾಡಿರುವಂಥ ನೋಟ್ ಇದು. ಎಸ್, ನನ್ನ ಯೂಟ್ಯೂಬ್ ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನನ್ನು ಹೆಚ್ಚಿನ ನೋಟಿಫಿಕೇಷನಿಗಾಗಿ ಕ್ಲಿಕ್ ಮಾಡಿ. ಡೋಂಟ್ ಫಾರ್ಗೆಟ್ ಟು ಕ್ಲಿಕ್ ದ ಬೆಲ್ ಐಕನ್. ಯು ಕ್ಯಾನ್ ಚೆಕ್ ಮೈ ಪ್ಲೇ ಲಿಸ್ಟ್. Must you can check my playlist for the sequence. Thank you for watching.